ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹ್ಯಾಪಿ ಹೋಲಿ. ಇವತ್ತು ಫುಲ್ ಮಸ್ತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಅಂತ ಲೈಟಾಗಿ ಪ್ರಿಪ್ರೇಷನ್ಸ್ಗಳು ಕೂಡ ಮಾಡ್ಕೊಂಡಿದ್ದೀವಿ. ಕಲರಿಂಗು, ಪಿಚ್ಕಾರಿ ಮತ್ತು ಡ್ರೆಸ್ಸು ಎಲ್ಲನೂ ತಂದು ರೆಡಿ ಮಾಡ್ಕೊಂಡಿದ್ದೀವಿ. ಗುಡ್ಡು ಏನೋ ಬೇಗ ಇದ್ಬಿಟ್ಟ, ಬಟ್ ದುಡ್ಡು ಅವನು ಕಣ್ಬಿಡೋಕ್ಕೆ ರೆಡಿ ಇಲ್ಲ. ಬಟ್ ಇವರು ಹೋಳಿ ಆಡ್ತಿದ್ದಾರೆ, ಎಲ್ಲರೂ ನೋಡ್ಬಾ ಅಂತೆಲ್ಲ ಹೇಳಿ ಅವನಿಗೆ ಹೆಂಗೋ ಮಾಡಿ ಅವನ್ನ ಎಬ್ಬರಿಸ್ತಾ ಇದ್ದಾರೆ ಪಪ್ಪ ಮತ್ತು ಗುಡ್ಡು. ನೋಡೋಣ, ಮತ್ತು ಟಿಫನ್ ಎಲ್ಲ ತಿನ್ಕೊಂಬಿಡ್ತೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮತ್ತು ಅಶ್ವಾದರೆ ಕಷ್ಟ. ಆಮೇಲೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ನೋಡಿ, ಮಕ್ಕಳೆಲ್ಲ ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ರು. ಮಕ್ಕಳು ಹೊರಗಡೆ ಆಡ್ತಿರೋದನ್ನೆಲ್ಲ ಒಳಗಡೆಯಿಂದನೇ ನೋಡ್ತಾ ಇದ್ದಾರೆ. ಅವ್ರು ಅರ್ಜೆಂಟ್ ಇವಾಗ ಹೊರಗಡೆ ಹೋಗಬೇಕು, ಆಟ ಆಡಬೇಕು. ಬಟ್ ನಮ್ಮ ಬಾಸ್ ಇನ್ನೂ ಲೇಟಾಗಿ ರೆಡಿ ಆದರು. ಅವ್ರು ಯಾವಾಗಲೂ ಲೇಟೇ ರೆಡಿ ಆಗೋ ವಿಷಯದಲ್ಲಿ. ಫಸ್ಟು ನಾವಿಬ್ಬರು ಹೋಳಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆಮೇಲೆ ಗುಡ್ಡು ಇಬ್ಬರಿಗೂ ಕಲರಿಂಗ್ ಹಾಕಿದ್ವಿ. ನೆಕ್ಸ್ಟು ಬೇಗ ಬಕೆಟಲ್ಲಿ ನೀರು ತೊಗೊಂಡು ಕೆಳಗಡೆ ಕಲರಿಂಗ್ ಎಲ್ಲ ತೊಗೊಂಡು ಕೆಳಗಡೆ ಹೋದ್ವಿ. ಈ ಟೈಮು ಸ್ವಲ್ಪ ವಾಟ್ರದ್ದು ಇಶ್ಯೂ ಇರೋದ್ರಿಂದ ನಾವು ಜಾಸ್ತಿ ವಾಟ್ರ್ ವೇಸ್ಟೇಜ್ ಮಾಡೋದು ಬೇಡ ಅಂದ್ಕೊಂಡು ಪೈಪೇನು ಕನೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಬಕೆಟಲ್ಲೇ ಹಾಕ್ಕೊಂಡು ಮಕ್ಕಳ ಜೊತೆ ಆಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಇವಾಗ ಕೆಳಗಡೆ ಹೋಗ್ತೀವಿ. ಜಸ್ಟ್ ಲಾಸ್ಟ್ ಒಂದು ವೀಡಿಯೋ ಮನೆ ಒಳಗಡೆ ಫ್ರೆಶ್ ಡ್ರೆಸ್ಸಲ್ಲಿರೋದು, ಏನು ಕಲರಿಂಗ್ ಇಲ್ಲದೆ ಇರೋದನ್ನ ಒಂದು ಫಸ್ಟ್ ವೀಡಿಯೋ ಮಾಡ್ಕೊಂಬಿಟ್ವಿ. ಆಮೇಲೆ ನಾವು ಹೆಂಗಿರ್ತೀವಿ ಅಂತ ನೀವು ಲಾಸ್ಟಲ್ಲಿ ನೋಡುವಂತ್ರಿ. ಅದಂತೂ ವಿಚಿತ್ರ, ನಾವಂತೂ ನಮಗೆ ಗೊತ್ತೇ ಆಗಲ್ಲ. ಮೇ ಬಿ ಬಂದ್ವಿ. ದುಡ್ಡು ಅಂತೂ ಫುಲ್ಲು ಡೀಪಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವ್ನು ನಮ್ಮ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ನಾವಿಬ್ಬರು ಒಂದು ಸೆಲ್ಫಿ ತೊಗೊಂಡ್ವಿ. ಅವಾಗಿನ್ನೂ ನಾನು ಜಸ್ಟ್ ಇನ್ನೂ ಕಲರಿಂಗ್ ಕೂಡ ನಾನು ಸ್ಟಾರ್ಟ್ ಆಗಿಲ್ಲ. ಅಷ್ಟೊತ್ತಿಗೆ ದುಡ್ಡು ನೋಡ್ರಿ ಫುಲ್ ನಾನು ಕಲರಿಂಗ್ ಆಗಿಬಿಟ್ಟಿಯಾನೆ. ಫ್ರೆಂಡ್ಸ್ ಎಲ್ಲ ಫುಲ್ ಕಲರ್ ಹಾಕ್ಬಿಟ್ರು ಅವನಿಗೆ. ಆಮೇಲೆ ಗುಡ್ಡುಗೆ ಅವ್ರ ಪಪ್ಪ ಪಿಚ್ಕಾರಿನ ಯಾವ ಥರ ಯೂಸ್ ಮಾಡಬೇಕಂತ ಹೇಳ್ಕೊಡ್ತಿದ್ರು. ನಾನು ಜಸ್ಟು ಒಂದು ವೀಡಿಯೋ ಮಾಡ್ಕೊತೀನಿ, ಒಂದು ಸಲ ಮಾಡಮ್ಮ ಪಿಚ್ಕಾರಿನ ಹೆಂಗೆ ಯೂಸ್ ಮಾಡೋದು ತೋರಿಸು ಅಂದರೆ ಅವ್ನು ನನ್ನ ಫೇಸಿಗೆ ಹಾಕ್ಬಿಟ್ಟ. ಫೋನೆಲ್ಲ ನೆಂದೋಗ್ಬಿಡ್ತು. ನೆಕ್ಸ್ಟ್ ಅವ್ರ ಪಪ್ಪನ ಜೊತೆ ಫುಲ್ ಮಸ್ತಿ ಮಾಡಿಬಿಟ್ಟ ಅವನು. ಅವನಿಗಂತೂ ಫುಲ್ ಖುಷಿ. ಓದಿಯರು ಅವನು ತುಂಬ ಚಿಕ್ಕವನಿದ್ದ, ಆವಾಗ ಅವನಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈ ಇಯರ್ ಅಂತೂ ಅವನು ಫುಲ್ ಮಸ್ತಿ ಮಾಡಿದ್ದಾನೆ. ನೋಡ್ರಿ ಕಳ್ಳನ ಥರ ಹೆಂಗೆ ಅವನಿಗೆ ಕಲರಿಂಗ್ ಮಾಡ್ತೇನೆ, ಅಷ್ಟು ದೊಡ್ಡ ಹುಡ್ಗಂಗೆ. ನಮ್ಮ ಯಜಮಾನರು ಮಧ್ಯದಲ್ಲಿ ಸ್ವಲ್ಪ ಕಲರ್ ಆದಂಗೆ ವೀಡಿಯೋ ಮಾಡ್ತಾಯಿದ್ರು. ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ನಾವು ಬಂದಿದ್ದು ಟೈಮಿಂಗ್ಸೇ ಬೇಗ ಇತ್ತು. 7:30ಗೆಲ್ಲ ಬಂದುಬಿಟ್ಟಿದ್ವಿ. ಅಷ್ಟೊತ್ತಿಗೆ ಪಾಪ ಯಾರೂ ಬಂದಿರಲ್ಲ, ಇನ್ನೊಬ್ಬೊಬ್ಬರು ಎದ್ದೇ ಇರಲ್ಲ. ಅವರೆಲ್ಲ ಆಮೇಲೆ ಬರ್ತಾರೆ. ಲಾಸ್ಟಲ್ಲಿ ನೋಡ್ರಿ ತುಂಬ ಜನ ಬಂದುಬಿಡ್ತಾರೆ. ಆಮೇಲೆ ನಾವು ಇಲ್ಲಿ ಮಾಡಿದ್ದಲ್ಲದೆ ಮತ್ತು ನಮಗೆ ಪಾರ್ಕಲ್ಲೆಲ್ಲ DJ ಎಲ್ಲ ಅರೇಂಜ್ ಮಾಡಿರ್ತಾರೆ. ತಮಟೆ ಸೌಂಡು, ನಮಗೆ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ತೀವೋ ಅನ್ನಂಗಾಗಿತ್ತು. ಈ ಸಲ ಸ್ವಲ್ಪ ವಾಟ್ರದ್ದು ಇಶ್ಯೂ ಇದೆಯಲ್ಲ, ಹಂಗಾಗಿ ಪೈಪ್ ಕನೆಕ್ಷನ್ ಏನು ಮಾಡಿರಲಿಲ್ಲ. ನಾನು ಜಸ್ಟ್ ಅಲ್ಲಿಂದ ತೊಗೊಂಬರ್ತಿದ್ದನ್ನು ಡುಮ್ಮು ಅದನ್ನು ವೀಡಿಯೋ ಮಾಡ್ಕೊಂಡಿದ್ದಾನೆ. ಮತ್ತು ಚಿಕ್ಕ ಮಕ್ಕಳು ಥರ ಬ್ಯಾಗೆಲ್ಲ ಹಾಕ್ಕೊಂಡು ನಾನು ಫುಲ್ ಎಲ್ಲರಿಗೂ ಒಂದು ಕಡೆಯಿಂದ ಪಿಚ್ಕಾರಿ ಹಾಕೊಂಬಂದ್ಬಿಟ್ಟೆ. ನೆಕ್ಸ್ಟು ಪಾರ್ಕಿಗೆ ಹೋಗ್ಬಿಟ್ವಿ. ತುಂಬ ಹೊತ್ತು ನಮಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ. ಪಾರ್ಕಲ್ಲಿ ಹೋದ್ವಿ. ನೋಡ್ರಿ ಎಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ರಿ ಹೆಂಗೆ ಕೇಳಿಸ್ತಾರೆ, ಫುಲ್ ಮಸ್ತಲ್ಲ. ಇದಕ್ಕೆ ಡ್ಯಾನ್ಸ್ ಮಾಡದೇ ಇರೋರು ಯಾರಿದಾರಲ್ರಿ, ಹೆಣ್ಮಕ್ಳೆಲ್ಲ ನೋಡ್ರಿ ಫುಲ್ ಚಿಂದೆ ಡ್ಯಾನ್ಸ್ ಮಾಡ್ತಿದ್ದಾರೆ. ನಾವು ಮಾಡ್ತೀವಿ ನೋಡ್ರಿ ಇವಾಗ. ಅಪ್ಪ ಏನು ಹೇಳ್ತೀರಾ, ಆ ತಮಟೆ ಸೌಂಡು, ಆ ಡ್ಯಾನ್ಸು, ನಮ್ಮೂರು ಜಾತ್ರೆ ನೆನಪಾಗ್ಬಿಡ್ತು ನೋಡ್ರಿ ನನಗೆ. ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾವಂತೂ. ತುಂಬ ಜನ ನೋಡ್ತಿದ್ರು. ಯಪ್ಪ ಫುಲ್ಲು ಮಸ್ತಿ ಮಾಡಿಬಿಟ್ಟಿದ್ದೀವಿ ನಾವಂತೂ. ಆಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಡ್ಯಾನ್ಸ್ ಎಲ್ಲ
ಮಾಡಿ ನೆಕ್ಸ್ಟು ಇನ್ನೊಂದು ಟೌನ್ಶಿಪ್ ಇದೆ. ಆ ಟೌನ್ಶಿಪ್ಪಲ್ಲಿ ಇನ್ನೂ ಸ್ಪೆಷಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ, ಅದಕ್ಕೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಈ ಥರ ಇದೆ ನೋಡ್ರಿ. ಫಸ್ಟು ಎಂಟ್ರೆನ್ಸಲ್ಲೇ ಫುಲ್ ಡೆಕೋರೇಷನ್ ಮಾಡಿದರು. ಒಳಗಡೆ ಹೋದರೆ ನೀವು ನೋಡಬೇಕು ಯಾವ ರೇಂಜಲ್ಲಿ ಜನ ಕುಣಿತಿದ್ರು ಅಂದರೆ, ಬಟ್ಟೆ ಎಲ್ಲ ಹರ್ಕೊಂಡು ಬಟ್ಟೆ ಎಲ್ಲ ಕಿತ್ಕೊಂಡು ಅದನ್ನೇ ಮತ್ತೆ ಕಟ್ಕೊಂಡು ಮೇಲೆಲ್ಲ ಬಟ್ಟೆ ಎಸೆದು ಬಿದ್ದು ಎದ್ದು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಇಲ್ಲಿ ನೋಡ್ರಿ ಫುಲ್ ಡ್ಯಾನ್ಸ್ ಮಾಡ್ತಿದ್ರು. ಫುಲ್ಲು ಜಾತ್ರೆ ಆಗೋಗಿತ್ತು. ಯಾರಿಗೆ ಯಾರು ಅಂತ ಐಡೆಂಟಿಫೈ ಕೂಡ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಕಲರಿಂಗ್ ಹಾಕೊಂಡಿದ್ರು. ನಮ್ಮ ಡುಮ್ಮಗೆ ಯಾರೋ ಫ್ರೆಂಡ್ ಬೇರೆ ಸಿಕ್ಬಿಟ್ಟಿದ್ದಾರೆ, ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡು. ಮಕ್ಕಳು ಆಗಲೇ ಸ್ವಲ್ಪ ಟಯರ್ಡ್ನೆಸ್ ಫೀಲ್ ಮಾಡ್ತಿದ್ವು. ಸೊ ನಾವು ಜಾಸ್ತಿ ಹೊತ್ತಿದ್ರೆ ಚೆನ್ನಾಗಾಗಲ್ಲ ಅಂತೇಳಿ ನಾವು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಗುಡ್ಡು ಅಂತೂ ಫುಲ್ ಟಯರ್ಡ್ ಆಗಿದ್ದ. ಅವ್ನು ಬಂದ ತಕ್ಷಣ ಸ್ನಾನ ಕೂಡ ಮಾಡೋಕ್ಕಾಗಿಲ್ಲ ಅವನಿಗೆ. ಅವ್ನು ಕಾರಲ್ಲೇ ಮಲಗಿಬಿಟ್ಟ. ಅವನನ್ನು ಬಂದ ತಕ್ಷಣ ಮಲಗಿಸ್ಬಿಟ್ವಿ ಫಸ್ಟು. ಆಮೇಲೆ ನಾವೆಲ್ಲ ಸ್ನಾನ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಆಮೇಲೆ ಆರಾಮಿದ್ದ ಅವನು. ತುಂಬ ಹೊತ್ತು ನಿದ್ದೆ ಮಾಡಿ ಫುಲ್ ಫ್ರೆಶ್ ಫೀಲ್ ಮಾಡ್ಕೊಂಡಿದ್ದ. ಅವನಿಗೆ ಸ್ನಾನ ಮಾಡಿಸಿದ್ವಿ. ಆಮೇಲೆ ಫೈನಲಿ ಹೋಳಿ ಫೆಸ್ಟಿವಲ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ವಿ. ತುಂಬ ಖುಷಿ ಆಯಿತು. ಈ ಇಯರು ಇಲ್ಲಿರ್ತೀವಿ, ನೆಕ್ಸ್ಟ್ ಇಯರ್ ಎಲ್ಲಿರ್ತೀವೋ, ಬಟ್ ಎಲ್ಲಿದ್ರೂ ಆ ಮಜಾ ಮಾಡಲೇಬೇಕಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.